ಎಲ್ಲರಿಗೂ ನಮಸ್ಕಾರ. ಇವತ್ತು ಭಾಗ್ಯಲಕ್ಷ್ಮಿ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ. ಕುಸುಮ ತಾಂಡವ್ ಹೊರಗಡೆ ಹೋಗಬಾರದು ಅಂತ ಹೇಳಿ ರೂಮಿನಲ್ಲಿ ಕೂಡ ಹಾಕಿರುತ್ತಾಳೆ. ಆದರೆ ಶ್ರೇಷ್ಠ ಫೋನ್ ಮಾಡಿ, ನೋಡು ನೀನು ಹೇಗಾದರೂ ಬರಲೇಬೇಕು ಮದುವೆ ಮಂಟಪಕ್ಕೆ ಅಂತ ಹೇಳಿದಾಗ ತಾಂಡವ್ ಚೆನ್ನಾಗಿ ಬೈಯುತ್ತಾನೆ. ನೀನು ಯಾಕೆ ನಮ್ಮ ಅಮ್ಮನಿಗೆ ಫೋನ್ ಮಾಡಿ ಹೇಳಿದೆ ಮದುವೆ ಅಂತ, ಅದಕ್ಕೆ ಅವನನ್ನು ಕೂಡ ಹಾಕಿದ್ದಾರೆ ಅಂತ ಹೇಳಿದ್ದಕ್ಕೆ ಅವೆಲ್ಲ ಗೊತ್ತಿಲ್ಲ, ನೀನು ಬರಬೇಕಷ್ಟೇ, ಇಲ್ಲ ನಾನು ನಿಮ್ಮ ಮನೆ ಹತ್ತಿರ ಬರ್ತೀನಿ ಅಂದಾಗ ತಾಂಡವ್ ಹೇಗೆ ಇಲ್ಲಿಂದ ತಪ್ಪಿಸಿಕೊಂಡು ಹೋಗುವುದು ಅಂತ ಹೇಳಿ ಯೋಚನೆ ಮಾಡುತ್ತಾ ಇರುತ್ತಾನೆ. ಇನ್ನೊಂದು ಕಡೆ ಭಾಗ್ಯ ಕುಸುಮ ಇಬ್ಬರು ಇಲ್ಲ ಮದುವೆ ಛತ್ರಕ್ಕೆ ಹೋಗಲೇಬೇಕು, ಇವತ್ತು ಅವನು ಯಾರು ಮದುವೆ ಆಗ್ತಾಳೆ ನೋಡೇಬೇಕು, ಅವ್ರಿಗೆ ಗ್ರಹಚಾರ ಬಿಡಿಸಬೇಕು ಅಂತ ಹೇಳಿ ಇಬ್ಬರು ಅಲ್ಲಿಂದ ಛತ್ರದ ಕಡೆ ಎಲ್ಲಿ ಮದುವೆ ಆಗುತ್ತಾ ಇದೆ ಅಂತ ಹೇಳಿ ತಿಳಿದುಕೊಂಡು ಹೊರಡುತ್ತಾರೆ. ಹಾಗೆ ಶ್ರೇಷ್ಠ ತನ್ನ ಶಾಸ್ತ್ರಗಳು ನಡೆಯುವುದನ್ನು ಫೋಟೋ ಮಾಡಿ ಭಾಗ್ಯನಿಗೆ ಕಳಿಸಿ ಹೊಟ್ಟೆ ಉರಿಸುತ್ತಾ ಇರುತ್ತಾಳೆ. ಒಂದು ಸತಿ ನನ್ನ ಮದುವೆ ಆಗಲಿ ಕಣೆ ಭಾಗ್ಯ, ಆಗ ಇದೆ ನಿನಗೆ ಹಬ್ಬ ಅಂತ ಹೇಳಿ ಭಾಗ್ಯನ ಹೇಗಾದರೂ ಮಾಡಿ ಅವಮಾನ ಮಾಡಲೇಬೇಕು ಅಂತ ಹೇಳಿ ಶ್ರೇಷ್ಠ ಕಾಯುತ್ತಾ ಇರುತ್ತಾಳೆ. ಇದು ಇವತ್ತಿನ ಸಂಚಿಕೆಯಲ್ಲಿ. ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.